ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಸಾಧಕರೇ, ನಿಜವಾದ ಶಿಕ್ಷಣದ ಬಗ್ಗೆ ತಿಳಿಸಿಕೊಟ್ಟ ಬಾಬಾರವರ 8ನೇ ವಚನವನ್ನು ಇವತ್ತು ತಿಳಿದುಕೊಳ್ಳೋಣ. ಬಾಬಾರವರು ಹೇಳ್ತಾರೆ, ಸ್ತ್ರೀಯರಾಗಲಿ ಮತ್ತು ಪುರುಷರಾಗಲಿ ಇಬ್ಬರಿಗೂ ಸರಿಯಾದ ಮತ್ತು ನಿಜವಾದ ಶಿಕ್ಷಣ ನೀಡಬೇಕು. ಆದರೆ ಮನುಷ್ಯನಿಗೆ ಶಾಲಾ ಮತ್ತು ಕಾಲೇಜಿನಲ್ಲಿ ಸಿಗುವ ಶಿಕ್ಷಣ ನಿಜವಾದ ಶಿಕ್ಷಣ ಅಲ್ಲ. ಏಕೆಂದರೆ ಇಲ್ಲಿ ಕೊಡಲಾಗುವ ಶಿಕ್ಷಣ ಆತ್ಮಜ್ಞಾನದ ಬಗ್ಗೆ ಇರುವುದಿಲ್ಲ. ಯಾವ ಜ್ಞಾನ ಜೀವಾತ್ಮ ಮತ್ತು ಪರಮಾತ್ಮನ ಐಕ್ಯವಾಗುವ ಬಗ್ಗೆ ಅರಿವು ಮೂಡಿಸುತ್ತದೋ ಅದೇ ಸತ್ಯವಾದ ಶಿಕ್ಷಣ. ಇಂತಹ ಜ್ಞಾನ ಅಂದರೆ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಜ್ಯೋತಿಯನ್ನು ಪ್ರಜ್ವಲಗೊಳಿಸುವ ವಿದ್ಯೆ ಸದ್ಗುರುವಿನಿಂದ ಮಾತ್ರ ಪಡೆಯಬಹುದಾದ ಶಿಕ್ಷಣವಾಗಿದೆ. ಆದ್ದರಿಂದ ಇದು ಶಾಲಾ ಕಾಲೇಜಿನಲ್ಲಿ ಸಿಗುವಂತಹ ಶಿಕ್ಷಣ ಅಲ್ಲ. ನಮಗೆ ಸಾಮಾನ್ಯವಾಗಿ ಲೌಕಿಕ ಜೀವನದ ಬಗ್ಗೆ ಸಿಗುವ ಜ್ಞಾನಕ್ಕೆ ಅಪರಾವಿದ್ಯೆ ಅಂದರೆ ನಿಮ್ನ ದರ್ಜೆಯ ವಿದ್ಯೆ ಅಥವಾ ಲೌಕಿಕ ಜ್ಞಾನ ಎಂದು ಹೇಳಲಾಗಿದೆ. ಈ ವಿದ್ಯೆ ಪ್ರಪಂಚಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಪ್ರಾಪ್ತ ಮಾಡುವ ಜ್ಞಾನವಾಗಿದೆ ಮತ್ತು ಆಧ್ಯಾತ್ಮಿಕ ಗುರುವಿನಿಂದ ಪ್ರಾಪ್ತವಾಗುವ ಶಿಕ್ಷಣಕ್ಕೆ ಪರಾವಿದ್ಯೆ ಎಂದು ಹೇಳಲಾಗಿದೆ. ಪರಾವಿದ್ಯೆ ಅಂದರೆ ಉನ್ನತ ಮಟ್ಟದ ವಿದ್ಯೆ ಅಥವಾ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗಿದೆ. ಈ ವಿದ್ಯೆ ಮನುಷ್ಯ ತಾನು ಯಾರು ಎಂಬುದರ ಬಗ್ಗೆ ಅರಿತುಕೊಳ್ಳುವ ಜ್ಞಾನವಾಗಿದೆ. ಇದು ಆತ್ಮ ಸಾಕ್ಷಾತ್ಕಾರದ ಜ್ಞಾನ, ಅಂದರೆ ಮನುಷ್ಯ ತನ್ನ ನಿಜ ಸ್ವರೂಪದ ಬಗ್ಗೆ ಅನುಭವಿಸುವ ಮತ್ತು ಅರಿತುಕೊಳ್ಳುವ ಜ್ಞಾನ. ಅವನೇ ಪರಮಾತ್ಮನು ಎಂದು ತಿಳಿದುಕೊಳ್ಳುವ ಜ್ಞಾನವಾಗಿದೆ. ಆದ್ದರಿಂದ ಈ ಪರಾವಿದ್ಯೆಯ ಶಿಕ್ಷಣ ಸ್ತ್ರೀಯರು ಮತ್ತು ಪುರುಷರು ಇಬ್ಬರಿಗೂ ಕೊಡಬೇಕಾದ ಶಿಕ್ಷಣವಾಗಿದೆ ಎಂದು ಬಾಬಾರವರು ಹೇಳಿದ್ದಾರೆ. ಏಕೆಂದರೆ ಇದುವೇ ಸತ್ಯವಾದ ಮತ್ತು ನಿಜವಾದ ಶಿಕ್ಷಣವಾಗಿದೆ. ಸಾಧಕರೇ, ಮುಂದಿನ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಃ ಶಿವಾಯ.